Okay, let's go. ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಸೊ ಅವರ್ ಲಾಂಗ್ ಲಾಸ್ಟಿಂಗ್ ವಿಡಿಯೋ ಹೇಳಕ್ ಹೋದ್ರಿ ಇದು ಆಫ್ಟರ್ ಅವರ್ ಫಸ್ಟ್ ಡಿಸಾಸ್ಟ್ರಸ್ ಟ್ರೆಕ್ ಟು ಕುಮಾರ ಪರ್ವತ ಮುಗ್ಸಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ಅವಾಗ 3 ಜನ ನಾವು ಪಣ ತೊಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಕುಮಾರ ಪರ್ವತ ಫುಲ್ ಹತ್ತಿದ ಮೇಲೆ ನಾವು ನೆಕ್ಸ್ಟ್ ವಿಡಿಯೋ ಹಾಕೋದು ಅಂತ. ಸೊ ಇವಾಗ ಹತ್ತಿದ್ವಿ ನಾವು. ಸೊ ಕುಮಾರ ಪರ್ವತ ಹತ್ತೋ ಮುಂಚೆ ನಿಮ್ಗೆ ಗೊತ್ತು ಹೇಗಿದ್ರು, ನಮ್ಮ ಹಳೆ ವಿಡಿಯೋದಲ್ಲೂ ಇದ್ದೀವಿ. ಹಳೆ ವಿಡಿಯೋನ ನಾವಿಲ್ಲಿ ತಮ್ನೇಲಲ್ಲಿ ಹಾಕಿರ್ತೀವಿ. ಪ್ಲೀಸ್ ವಾಚ್ ದ ಹಳೆ ವಿಡಿಯೋ ಬಿಕಾಸ್ ಅವರ್ ಫೇಲ್ಯೂರ್ಸ್ ಹೆಲ್ಪ್ ಅಸ್ ಗೋ ಇನ್ ಟು ದ ಸಕ್ಸಸ್. ಅದಕ್ಕೋಸ್ಕರ ಸೊ ಆಸ್ ಯೂಶುವಲ್ ದಿಸ್ ಇಸ್ ದ ಹಾಸನ್ ಮಂಗಳೂರು ಟ್ರೈನ್. ಈ ಟ್ರೈನ್ ಕೂಡ ಹೇಳಕ್ ಹೋದ್ರೆ December 14th ವರೆಗೂ ಈ ಟ್ರೈನ್ ಸ್ಟಾಪ್ ಆಗಿತ್ತು. ಫಾರ್ ಅರೌಂಡ್ 2.5 months ದೇರ್ ವರ್ ಸರ್ಟೇನ್ ವರ್ಕ್ಸ್ ಇನ್ ದ ಟನಲ್ಸ್. ಟ್ರೈನ್ದು ಕೆಲವೆಲ್ಲ ಕ್ಯಾರಿಯೇಜ್ ಪ್ರಾಬ್ಲಮ್ಸ್ ಇತ್ತು ಅಂತ. ಸೊ ಅದಕ್ಕೋಸ್ಕರ ಈ ಟ್ರೈನ್ ಸ್ಟಾರ್ಟ್ ಆಗಿದ್ದ 3rd ಡೇನೆ ನಾವು ಈ ಟ್ರೈನ್ ಬೋರ್ಡ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಗೋಯಿಂಗ್. ಸೊ ಯು ಕ್ಯಾನ್ ಸಿ ಸಕಲೇಶ್ಪುರದಲ್ಲಿ ದೇರ್ ಆರ್ ಅರೌಂಡ್ 52 ಟನಲ್ಸ್. ವಿಲ್ ಬಿ ಶೋಯಿಂಗ್ ದೋಸ್ 52 ಟನಲ್ಸ್. ಆ 52 ಟನಲ್ಸ್ ಕ್ರಾಸ್ ಮಾಡಬೇಕಂದ್ರೆ ಟ್ರೈನ್ ನೀಡ್ಸ್ 2 ಇಂಜಿನ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಇಟ್ ಹ್ಯಾಸ್ ಟು ಕ್ರಾಸ್ ದೋಸ್ ಟನಲ್ಸ್. ಸೊ ನೀವು ನೋಡ್ಬೋದು ದಿಸ್ ಟನಲ್ಸ್ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ದ ಹಾಸನ್ ಮಂಗಳೂರು ಟ್ರೈನ್. ಈ ರೈಲ್ವೇಸಲ್ಲಿ ಈ ಸ್ಪೆಸಿಫಿಕ್ ಟ್ರೈನಲ್ಲಿ ಬಂದರೆ ಮಾತ್ರ ನೀವು ಈ ಟನಲ್ಸ್ ನೋಡ್ಬೋದು, ವಿಚ್ ಇಸ್ ದ ಹಾಸನ್ ಸಕಲೇಶ್ಪುರ್ ಮ್ಯಾಂಗ್ಳೂರ್ ಟರ್ಮಿನಲ್. ಸೊ ಯು ಕ್ಯಾನ್ ಸಿ ಈ ಯು ಶೇಪಲ್ಲಿ ಒಂದು ಮಾರ್ಗ ಹೋಯ್ತಲ್ಲ, ದ ಟ್ರ್ಯಾಕ್, ದ ಟ್ರೈಲ್, ಇಟ್ ಈಸ್ ಕಾಲ್ಡ್ ಎಸ್ ದ ಯಡಕುಮಾರಿ ಟ್ರೈನ್. Okay, which was done way before, and ille those 52 tunnels start one by one starts. Okay, nam train allu tumba jana makkaliದ್ರು. Most of them were actually coming with us only for the Kumara Parvata trek. One tunnel allu ಶೀಟಿಗಳು ಶಿಲ್ಲೆಗಳು. Okay, because everyone is excited. We were not excited because you guys know nam main motto ididdu not these tunnels. Our main motto was climbing the Kumara Parvata. First time ನಾವು ಯಾವ್ದ್ರಲ್ಲಿ ಫೇಲ್ ಆಗಿದ್ವಲ್ಲ, ಸೆಕೆಂಡ್ ಟೈಮ್ ಅದಲ್ಲಿ ಪಾಸ್ ಆಗಬೇಕು ಅಂತ ನಾವು ಪಣ ತೊಟ್ಟಿದ್ವಿ. ಸೊ ಯು ಕ್ಯಾನ್ ಸಿ ದಿಸ್ ಸೀನಿಕ್ ಟ್ರೈನ್ಸ್ ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮ್ ಆ್ಯಕ್ಚುಲಿ ಪರ್ಫೆಕ್ಟ್ ಅಲ್ಲ. ಮಾನ್ಸೂನ್ ಟೈಮಲ್ಲಿ ಹೋದರೆ ಎವ್ರಿವೇರ್ ಇಟ್ಸ್ ಗ್ರೀನರಿ ಆ್ಯಂಡ್ ಯು ವಿಲ್ ಫೈಂಡ್ ಅಟ್ಲೀಸ್ಟ್ 17 to 20 ವಾಟರ್ಫಾಲ್ಸ್, 17 to 20 ವಾಟರ್ಫಾಲ್ಸ್ ಕಾಣಿಸಿಗುತ್ತೆ ನಿಮಗೆ ಈ ದಾರಿಯಲ್ಲಿ. ಸೊ ಈಗ ನಾವು ಸ್ಟೇಷನ್ ತಲುಪ್ತಾ ಇದ್ದೀವಿ, ಸುಬ್ರಹ್ಮಣ್ಯ ರೋಡ್. ಸೊ ಯು ಕ್ಯಾನ್ ಸಿ ಸ್ಟೇಷನ್ ತಲುಪಿದ್ದೀವಿ. ಸ್ಟೇಷನ್ ಆ್ಯಕ್ಚುಲಿ ತುಂಬ ರಿನೋವೇಟ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಇಷ್ಟಿರಲಿಲ್ಲ, ಬಟ್ ದಿಸ್ ಟೈಮ್ ದೇ ಆರ್ ರಿನೋವೇಟಿಂಗ್ ಎ ಲಾಟ್. ದೇ ವಾಂಟ್ ಟು ಕ್ರಿಯೇಟ್ ದಟ್ ಟೆಂಪಲ್ ವಾಲ ಸ್ಟ್ರಕ್ಚರ್ ಓನ್ಲಿ ಇನ್ ದ ಸ್ಟೇಷನ್. ಸೊ ನೀವು ಇಲ್ಲಿ ಬಸ್ಸಸ್ ಸಿಗುತ್ತೆ ನಿಮಗೆ, ತುಂಬ ರೇರ್ ಅಂತ ಏನಲ್ಲ. ದೇರ್ ವಿಲ್ ಬಿ 2 to 3 buses ಎವ್ರಿ ಟೈಮ್. ಸೊ ಬಸ್ ಫೇರ್ ವಿಲ್ ಬಿ 35 rupees, 35 ರೂಪಾಯಿ ನಿಮಗೆ ಇಲ್ಲಿಂದ ಸೀದಾ ಕುಕ್ಕೆ ದೇವಸ್ಥಾನದವರೆಗೂ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಯು ಕ್ಯಾನ್ ಗೋ ಬೈ ಟೆಂಪೋ ಟ್ರಾವೆಲರ್ ಆಲ್ಸೋ ವಿಚ್ ವುಡ್ ಬಿ 70 rupees per person. ಸೊ ನೀವು ನೋಡ್ಬೋದು ಇದು ಆದಿ ಸುಬ್ರಹ್ಮಣ್ಯ, ಇಲ್ಲಿನ ಮೂಲ ದೇವರು. ಆಮೇಲೆ ನಿಮಗೆ ಇವಾಗ ನೆಕ್ಸ್ಟ್ ಫ್ರೇಮಲ್ಲಿ ನಮ್ಮ ಸುದಿ ಸೂಪರ್ ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ತೋರಿಸ್ತಾನೆ. ಆ ಬ್ಯಾಕ್ ಡ್ರಾಪಲ್ಲಿ ಇರೋದೇ ನಮ್ಮ ಡೆಸ್ಟಿನೇಷನ್ ಕುಮಾರ ಪರ್ವತ. ಓಕೆ, ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದು ಆ್ಯಕ್ಚುಲಿ ಫ್ರೈಡೇ ಆಗಿತ್ತು. ಆದರೂ ಫ್ರೈಡೇ ತುಂಬ ಜನಗಳಿದ್ರು ಇಲ್ಲಿ, ತುಂಬ ಜನಗಳಿದ್ರು. ವೀಕ್ ಎಂಡ್ಸಲ್ಲಿ ತುಂಬ ಜನ ಇರ್ತಾರೆ ಅಂದ್ಕೊಂಡು, ಬಟ್ ವೀಕ್ ಡೇಯಲ್ಲೇ ತುಂಬ ಜನ ಇದ್ರು. ಇದು ಪುಷ್ಪೋದ್ಯಾನ ಅಂತ. ಇಲ್ಲಿ ಒಂದು ಬಿಲದ್ವಾರ ಅಂತ ಇದೆ. ಸ್ಕಂದ ಪುರಾಣದಲ್ಲಿ ಈ ಬಿಲದ್ವಾರದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನಾವು ಒಳಗಡೆ ಹೋಗೋಣ ಅಂತ ಇದ್ವಿ, ಆದರೆ ಬ್ಯಾಟ್ಸ್ದು ತುಂಬ ಸ್ಮೆಲ್ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಆದರೆ ಚಿಕ್ಕದಾಗಿ ಈ ಸ್ಟೋರಿ ಹೇಳ್ಬಿಡ್ತೀನಿ. ಸೊ ಸ್ಕಂದ ಪುರಾಣದಲ್ಲಿ ವಾಸುಕಿ ಗರುಡನಿಂದ ಹೆದರ್ಕೊಂಡು ಇಲ್ಲಿ ಬಂದು ಅಡಿಗೆ ಕುಳ್ತಿದ್ದ. ಆ ಅಡಿಗೆ ಕುಳ್ತಿದ್ದ ಗುಹೆನೇ ಈ ಬಿಲದ್ವಾರ ಅಂತ ಗುಹೆ. ಇದು ಆ್ಯಕ್ಚುಲಿ 80 feet ಇದೆ. ಇದನ್ನು ಹೇಳ್ತಾರೆ, ಇದರಲ್ಲಿ ಒಂದು ಹಿಡನ್ ಟನಲ್ ಕೂಡ ಇದೆ, ಕಾಶಿವರೆಗೂ ಹೋಗುತ್ತೆ ಅಂತ. ಬಟ್ ಇಲ್ಲಿ ಇರೋ ಟನಲ್ ಆ್ಯಕ್ಚುಲಿ ಇದ್ರ ಒಳಗಡೆ ಹೋದರೆ ನಿಮಗೆ ಈ ಪುಷ್ಪೋದ್ಯಾನದ ಹಿಂದ್ಗಡೆನೇ ಒಂದು ದ್ವಾರ ಇದೆ. ಅಲ್ಲಿ ಆ್ಯಕ್ಚುಲಿ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ಗರುಡ ಮತ್ತು ವಾಸುಕಿ ಜಗಳವಾಡ್ತಿರೋದು, ಮತ್ತು ಕಶ್ಯಪ ಮುನಿ ಬಂದು ಅವರಿಬ್ಬರಿಗೆ ತಡಿತಾ ಇರೋದು, ಆ ಜಗಳವನ್ನು ತಡಿತಾ ಇರೋದು. ಸೊ ಅದನ್ನು ನೀವು ಈ ಪುಷ್ಪೋದ್ಯಾನದ ಹಿಂದ್ಗಡೆ ನೋಡ್ಬೋದು. ಇದು ಅಲ್ಲೇ ಇರೋ ಒಂದು ಗಣಪತಿ ಮಂದಿರ. ಆ ಗಣಪತಿ ಮಂದಿರಕ್ಕೆ ಹೋಗಿ ನಾವು ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ಈ ಗಣಪತಿ ವಿಗ್ರಹ ನೀವು ನೋಡ್ತಿರ್ಬೋದು, ಇದು ಹತ್ರ ಒಂದು 20 ಅಡಿ ಉದ್ದ ಇದೆ. ಆಮೇಲೆ ಹಾಗೆ ಸನ್ಸೆಟ್ ಆಗ್ತಾ ಬಂತು. ಆ್ಯಂಡ್ ಆ್ಯಸ್ ಯೂಶುವಲ್ ನಾವು ಕುಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಪಂಚೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ. ಸೊ ಕುಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಕೈ ಮುಗಿದು ವಿ ಹ್ಯಾಡ್ ಅ ವೆರಿ ಡಿವೈನ್ ಸೆಲ್ಫಿ. ಆಮೇಲೆ ಊಟ ಮಾಡಲೇಬೇಕಲ್ವಾ, ಯಾಕಂದರೆ ನೆಕ್ಸ್ಟ್ ಡೇ ಟ್ರೆಕ್ ಇದೆ, ವಿ ಶುಡ್ ಪ್ರಿಪೇರ್. ಸೊ ಅಲ್ಲೇ ಕುಮಾರ ಕೃಪಾ ಹೋಟೆಲ್ ಅಂತ ಇದೆ, ಅಲ್ಲಿ ಮೊಸರವಲಕ್ಕಿ, ಮಂಗಳೂರು ಬನ್ಸ್ ಎಲ್ಲ ತಿನ್ಕೊಂಡು ನೋಡ್ಬೋದು. ನೆಕ್ಸ್ಟ್ ಡೇ ಟ್ರೆಕ್ಗೋಸ್ಕರ ಬಿಸ್ಕೆಟ್ ಎಲ್ಲ ಹಾಕೊಂಡು, ಸೊ ನೆಕ್ಸ್ಟ್ ಡೇ ವಿ ಸ್ಟಾರ್ಟೆಡ್ ಅವರ್ ಟ್ರೆಕ್ ಜರ್ನಿ ಅಟ್ 5 AM. ಸೊ ಕುಮಾರ ಪರ್ವತ ಹತ್ಬೇಕಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಕುಕ್ಕೆ ಟೆಂಪಲಿಂದನೇ ಒಂದು ಹೋಗೋ ದಾರಿ ಇದೆ ವಿಚ್ ಇಸ್ ಅರೌಂಡ್ 1.5 kilometers. 1.5 kilometers ಒಂದು ಸ್ಟ್ರೆಚ್ ಇದೆ, ಒಂದು ಚಿಕ್ಕ ರೋಡು. ಆ ರೋಡಲ್ಲೇ ಹೋಗ್ತಾ ಇದ್ರೆ ನಿಮಗೆ ಕುಮಾರ ಪರ್ವತ ಚಾರಣಕ್ಕೆ ಹೋಗೋ ದ್ವಾರ ಸಿಗುತ್ತೆ. ಅಂದರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸು, ಅಲ್ಲಿಂದಾನೇ ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಅ ಗ್ರೂಪ್ ಆಫ್ 8 members
ವಿ ಆರ್ ಆಲ್ರೆಡಿ ಹ್ಯಾವ್ ಸ್ಟಾರ್ಟೆಡ್ ಟು ಟ್ರೆಕ್. ತುಂಬಾ ಹುಮ್ಮಸ್ಸಲ್ಲೇ ನಾವೆಲ್ಲ ಹೊಡ್ತಾ ಇದ್ವಿ. ಅಭಿ ಕಾಣಿಸ್ತಿಲ್ಲಲ್ಲ. ಸೊ ನೀವು ನೋಡ್ಬೋದು ಇಲ್ಲೊಂದು ಅಂಗಡಿ ಇದೆ. ಸೊ ವಿ ರೀಚ್ಡ್ ಆಲ್. ಸೊ ಯು ಕ್ಯಾನ್ ಸಿ ಆಲ್ರೆಡಿ ಸಮ್ ಪೀಪಲ್ ವೇರ್ ದೇರ್ ಅಂಡ್ ವಿ ರೀಚ್ ದ ಚೆಕ್ ಪಾಯಿಂಟ್ at 5:30. ಹಲೋ ಗೈಸ್, ನೀವು ನೋಡ್ಬೋದು ಅರೌಂಡ್ ಒಂದು 5:30 5:45 ಹಂಗಂಗೆ ರೀಚ್ ಆಗಿದ್ದೀವಿ. ಇನ್ನೂ ಎಲ್ಲ ಮಲ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್ ಹಿಯರ್. ಟಪ್ಪರ್ ಅವರ್ ಬಾಟಲ್ ತೊಗೊಂಬರ್ಬೋದು. ನಮ್ಗೆ ಯಾರೋ ತೊಗೊಂಬರ್ಬಾರ್ದು ಅಂತ ಹೇಳ್ದೆ, ಎಲ್ಲ ಸ್ಟೀಲ್ ತೊಗೊಂಬಂದಿದ್ದೀವಿ ನಾವು. ಸೊ ನೀವು ನೋಡ್ಬೋದು. ಬೇಗ ತಿರುಗಿಸೋ ಕ್ಯಾಮ್ರಾ. ಹಾಂ, ಇನ್ನು ಮಲಗಿದ್ದಾರೆ. ಹೋಗಿ ಎಪ್ಸೋಣ. ಹಾಂ, ಅಲ್ಲಿಂದ ಸ್ಟಾರ್ಟ್. ಬಂದರು ಯಾರೋ ಬಂದರು ಟಾಯ್ಲೆಟ್ಗೆ ಹೋದ್ರು. ಸಾರಿ. ಸೊ ಇಲ್ಲಿಗೆ ಬಂದಮೇಲೆ ನಮ್ಗೊಂದು ದೊಡ್ಡ ಶಾಕ್ ಎದುರಾಯಿತು. ಮುಂಚೆ ಇಲ್ಲಿ ಡೆಪಾಸಿಟ್ ಥರ ತಗೋತಿದ್ರು. ಎಷ್ಟು ಪ್ಲಾಸ್ಟಿಕ್ ಇದೆಯೋ ಅದು. ಇವಾಗ ಅದನ್ನು ಕೊಡಲ್ಲ. ಸೊ ಎಲ್ಲ ಪ್ಲಾಸ್ಟಿಕ್ನು ಒಂದು ಬಾಕ್ಸಲ್ಲಿ ಇಲ್ಕೊಂಡು ತೊಗೊಂಬರ್ಬೇಕಾಗಿತ್ತು. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ. ಸೊ ಈ ಸುರ್ಬಿ ಕೂಲ್ ಜಾಯಿಂಟಲ್ಲೇ, ಯಾಕಂದರೆ ನಮ್ಮ ಹೊಟ್ಟೆ ಎಲ್ಲ ತುಂಬ ಹಸುವಾಗ್ತಿತ್ತು ಅಂತ ನಾವು ತಿಂಡಿ ಮಾಡೋಕೆ ಹೇಳಿದ್ವಿ. ಇಲ್ಲೊಂದು ನಾಯಿ ನೀವು ನೋಡ್ಬೋದು, ತುಂಬಾ ಕ್ಯೂಟ್ ಆಗಿತ್ತು. ಇದು ಇಲ್ಲಿವರೆಗೂ 3ರಿಂದ 4 ಸತಿ ಕುಮಾರ ಪರ್ವತ ಹತ್ತಿದೆ. ಮತ್ತು ನಮ್ಮ ಪ್ರತಾಪಣ್ಣಗೆ ಹಾಲು ಅಂದರೆ ತುಂಬ ಇಷ್ಟ. ಸೊ ನೀವು ಯಾರು ತಿಂಡಿ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ತಿಂಡಿ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆಲ್ಲ ಬಾಕ್ಸಸ್ ಸಿಗುತ್ತೆ. ಈ ಬಾಕ್ಸಸ್ಸು 400 rupees ಡೆಪಾಸಿಟ್ ತಗೋತಾರೆ. ಈ ಬಾಕ್ಸಸ್ ಎಲ್ಲ ನೀವೆಲ್ಲ ಇಟ್ಕೊಂಬರ್ಬೇಕು. ಬಿಕಾಸ್ ಪ್ಲಾಸ್ಟಿಕ್ ಇಸ್ ನಾಟ್ ಇಟ್ ಆಲ್ ಅಲೌಡ್. ಆ್ಯಸ್ ಯು ಆಲ್ರೆಡಿ ಟೋಲ್ಡ್, ಡೆಪಾಸಿಟ್ ಕೂಡ ತಗೋತಿಲ್ಲ. ಸೊ 5:30ಗೆ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು ಬಿಕಾಸ್ ಆಫ್ ಆಲ್ ದೀಸ್ ರುಕಸ್. ಯಾಕಂದ್ರೆ ನಮ್ಮ ಹತ್ರ ಎಲೆಕ್ಟ್ರಾಲ್ ಗ್ಲೂಕೋಸ್ ಎಲ್ಲ ಇತ್ತು. ನಾವು ಸ್ಟಾರ್ಟ್ ಮಾಡಿದ್ದು 6:30 ಹತ್ರ ಆಯಿತು. ದಿಸ್ ಇಸ್ ಅವರ್ ಸೆಲ್ಫಿ ಬಿಫೋರ್ ಸ್ಟಾರ್ಟಿಂಗ್. ಹೌಸ್ ದ ಜೋಶ್. ಸೊ ಈಗ ಸ್ಟಾರ್ಟ್ ಆಗ್ತಿದೆ ನಮ್ಮ ಕುಮಾರ ಪರ್ವತದ ಚಾರಣ. ಸೊ ಯು ಕ್ಯಾನ್ ಸಿ ದ ಬೋರ್ಡ್ ಓವರ್ ದೇರ್. ಇಲ್ಲಿಂದ 12 kilometers ಆಗುತ್ತೆ ಪೀಕ್ ಮುಟ್ಟಕ್ಕೆ. ಆ್ಯಂಡ್ ದ ಟೈಮ್ ಇಸ್ ಅರೌಂಡ್ 6:31 AM. ಸೊ ನೀವು ನೋಡ್ಬೋದು, ನಾವು ಲಾಸ್ಟ್ ಟೈಮ್ ವಿಡಿಯೋನ ನೀವು ಕ್ಲಿಯರಾಗಿ ಚೆಕ್ ಮಾಡಿದ್ರೆ ಈ ಯೆಲ್ಲೋ ಕಲರ್ ನಿಮಗೆ ಕಾಣಿಸ್ತಿದ್ದಿಲ್ಲ ಫ್ಲಾಗು. ಈ ಫ್ಲಾಗ್ ತುಂಬ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ಹಾಕಿದ್ದಾರೆ. ಈ ಎಲೆಕ್ಟ್ರಿಕ್ ಪೋಲ್ಸ್ ಹಾಕಿರೋ ಉದ್ದೇಶ ಏನಂದರೆ ಯಾವ ಪ್ರಾಣಿಗಳು ಕೂಡ ವಿಲೇಜಿಗೆ ಬರಬಾರ್ದು, ಅವು ಒಳಗಡೆನೇ ಇರಬೇಕು ಅಂತ. ಸೊ ನೀವು ನೋಡ್ಬೋದು ವೈ ಕುಮಾರ ಪರ್ವತ ಇಸ್ ದ ಟಫೆಸ್ಟ್ ಟ್ರೆಕ್ ಅನ್ನೋದಕ್ಕೆ ನಮ್ಗೊಂದು ಟ್ರಿವಿಯಾ ಸಿಕ್ತು. ಸೊ ನಾವು ಕುಕ್ಕೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ದ ಎಲಿವೇಶನ್ ಗೇನ್ ಇಸ್ ಓನ್ಲಿ ಅರೌಂಡ್ 500 feet. ಬಟ್ ನಾವು ಕುಮಾರ ಪರ್ವತ ರೀಚ್ ಆದಾಗ ದ ಎಲಿವೇಶನ್ ಗೇನ್ ಇಸ್ 5600 feet. ಸೊ ಅರೌಂಡ್ 5000 feet ಎಲಿವೇಶನ್ ಗೇನ್ ಆಗ್ತೀವಿ. ಸೊ ವೆನ್ ಯು ರೀಚ್ ದ ಶೇಷ ಪರ್ವತ ಪೀಕ್ ಆರ್ ದ ಕುಮಾರ ಪರ್ವತ ಪೀಕ್, ನಿಮಗೆ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಮತ್ತು ನೀವು ಪೀಕ್ ಮೇಲೆ ಹತ್ತುತ್ತಿರ್ತಾರಲ್ಲ, ಅದಕ್ಕೆ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಟಫೆಸ್ಟ್ ಟ್ರೆಕ್ಸ್ ಇನ್ ಕರ್ನಾಟಕ. ಎಸ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾವು. ಓಕೆ, ಸೊ ದಿಸ್ ಇಸ್ ದ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ಒಂದು 500 ಮೀಟ್ರ್ ಆಗಿರ್ಬೋದು ಅಷ್ಟೇ. ನಮ್ಮದು ಚೆಕಿಂಗ್ ತುಂಬ ಲೇಟ್ ಆಗೋಯ್ತು. ಚೆಕಿಂಗ್ ಲೇಟ್ ಆಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ವಿ. ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್ ಟು ನೋಟ್. ಸೊ ದೇ ಹ್ಯಾವ್ ಮೇಡ್ ದಿ ಝೀರೋ ಫ್ರೀ ಪ್ಲಾಸ್ಟಿಕ್ ಝೋನ್. ಸೊ ಬೇಸಿಕಲಿ ಹಿಂಗೆ ಯಾವುದೂ ಪ್ಲಾಸ್ಟಿಕ್ ಇಟ್ಕೊಂಬರೋಂಗಿಲ್ಲ. ನಾವು ಎಲೆಕ್ಟ್ರಾಲ್ ಪೌಚಸ್ ಎಲ್ಲ ಕೆಲವು ತೊಗೊಂಬಂದಿದ್ವಿ. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗೋಯಿತು. ಬಿಕಾಸ್ ವಿ ಆರ್ ದ ಫಸ್ಟ್ ಒನ್ಸ್ ಟು ರೀಚ್ ದ ಸೈಟ್. 5:30 ಹಂಗೆ ಇಲ್ಲಿದ್ವಿ. ಬಟ್ ಎಲ್ಲೋ ಡೆಪಾಸಿಟ್ ಮಾಡಿ ಪ್ಲಾಸ್ಟಿಕ್ ಎಲ್ಲ ಇದು ಮಾಡೋಷ್ಟರಲ್ಲಿ ನೋಡಿ 6:30 ವಿ ಸ್ಟಾರ್ಟೆಡ್, ವಿಚ್ ಇಸ್ ಲಿಟ್ರಲಿ ವೆರಿ ಬ್ಯಾಡ್. 1 kilometer ಬಂದಿದ್ದೀವಿ. ಐ ಕ್ಯಾನ್ ಸಿ ದ ಫುಲ್ ಸ್ಟೀಪ್. ಓಕೆ, ಆಲ್ರೆಡಿ ನಮ್ಮ ಅರ್ಧ ಗ್ರೂಪ್ ಹೋಗಿದೆ. ನಿಮ್ಗಳು ವೀಡಿಯೋ ಮಾಡಬೇಕಂತ ನಾನು ಸುದ್ದಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀವಿ ಅರ್ಧ. ಓಕೆ, ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ಟ್ರೈಲ್. ಒನ್ ಮೋರ್ ಥಿಂಗ್ ವಿ ಆರ್ ಟೆಲಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ಪ್ಲೀಸ್ ಯಾವುದೇ ಪ್ಲಾಸ್ಟಿಕ್ ಇಟ್ಕೊಂಬೋಗ್ಬಿಡಿ. ಗ್ಲೂಕಾನ್-ಡಿ, ಹಾಲ್ಬಾಯ್ ಏನೂ ತೊಗೊಂಬೋಗ್ಬಿಡಿ. ಓಕೆ, ಪೇಪರ್ ಕೂಡ ಒಳಗಡೆ ಬಿಡ್ತಿಲ್ಲ, ಅದು ನ್ಯೂಸ್ ಪೇಪರ್ ಒಳಗಡೆ ಬಿಡ್ತಿದ್ದಾರೆ. ನಮ್ಮ ಹತ್ರ 10 ಎಲೆಕ್ಟ್ರಾಲ್ ಇತ್ತು ಪ್ಯಾಕೆಟು. ಎಲ್ಲದನ್ನು ನಾವು ಪೇಪರ್ ಬ್ಯಾಗಲ್ಲಿ ಕಟ್ಕೊಂಡ್ಬಂದಿರೋದು. ಓಕೆ, ಸೊ ಮುಂಚೆ ಅಂದರೆ ಡೆಪಾಸಿಟ್ ಇರ್ತಿತ್ತು, ಇವಾಗ ಡೆಪಾಸಿಟು ಇಲ್ಲ. ಸೊ ಬಿ ವೆರಿ ಕೇರ್ಫುಲ್ ಆಫ್ ದಟ್. ಓಕೆ, ಸಿ ಯು ಸೂನ್. ನೋಡಿ ಫುಲ್ಲು ಫಾರೆಸ್ಟು. ಅಲ್ಲಿ ಮೇಲೆ ಕಾಣಿಸಿದ್ರೆ ಈಗ ಅನಿಸಿದೆ ನಮ್ಗೆ ಹಂಗೆಲ್ಲ ಹೋಯ್ತೈತಲ್ಲೇ. ಎಲ್ಲಿ ಅಭಿ, ಎಲ್ಲಿ ಹಾಯ್ ನಮ್ಮ ಶ್ರೇಯಸ್ ಬ್ರೋ. ಗೋಯಿಂಗ್ ಹಿಯರ್, ವಿಲ್ ರೀಚ್ ಬೈ 12 o'clock ಅಂತ ಹೋಪ್ ಇದೆ. ನೋಡೋಣ, ವಿಲ್ ಟ್ರೈ ಅವರ್ ಬೆಸ್ಟ್. ಏನಂತೀರ ಶ್ರೇಯಸ್ ಅವರೇ? ಪಕ್ಕ. ಎಸ್, ಮಿಸ್ ಇಲ್ಲ ಅದು. ನಾನು ಸುದ್ದಿ ಇಬ್ಬರೇ ಹೋಗ್ತಿರೋ ಮಿಗ್ದವರೆಲ್ಲ ಸ್ಟಿಕ್ ಇಟ್ಕೊಂಡು. ಎಸ್ ಎಸ್ ಎಸ್. ಏನ್ರಿ ಅಭಿ ಅವ್ರೆ? ರೀ ಅಭಿ, ವೀಡಿಯೋದಲ್ಲಿ ನೋಡ್ರಿ, ಸ್ವಲ್ಪ ನಮಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ರಿ. फर्स्ट का भैया आए ली भैया भैया स्पेशली बोलना अरुण अण्ಣ आए अಣ್ಣ अभी अಣ್ಣ ಶ್ರೇಯಸ್ ಅಣ್ಣ ಹಾಯ್ ಹಾಯ್ ಕಮಾನ್. ಏನು ಹಾಕಿದ್ದಾರೆ ನೋಡು, 3 kilometers.
ಹೌದಾ ಜೋಶ್? ಹಾಯ್ ಸರ್. ಹಾ ಸೂಪರ್. ಅರುಣ ಯಥ ಮಾಡ್ತಾವನೆ. ಇನ್ನು ನೀರಿಲ್ವಾ ಅಲ್ಲಿ? ಬೇಸ್ ಪಾಯಿಂಟು ಹಿಂಗೆ ಇಲ್ಲ ಸಿಗತ್ತೆ, ಕೆಳಗೆ ಬರ್ತಾನೆ ಬರ್ಬೋದು. ಸೊ ಹೋಗ್ತಾ ಹಂಗೆ ರೂಟಲ್ಲಿ ಹರೀಶನ ಹೇಳಿದ್ರು ಹಂಗೆ ಒಂದು ವೀಡಿಯೋ ಮಾಡಿಕೊಡು ನನಗೆ ಅಂತ. ಸೊ ಹಂಗೆ ವೀಡಿಯೋ ಮಾಡಿಕೊಟ್ಟು ಅವರಿಗೆ. ಸೊ ರೈಟ್ ಸೈಡು ನೀವು ನೋಡ್ಬೋದು ಮರ ಎಷ್ಟು ದೊಡ್ಡದಾಗಿದೆ, ಹೆಂಗೆ ಬಿದ್ದಿದೆ ಅಂತ ನೋಡ್ಬೋದು. ಸೊ ಅದೇನಾದರೂ ಮಧ್ಯ ಅಂದರೆ ಹೋಗೋ ರೂಟಲ್ಲಿ ಬಿದ್ದಿದ್ರೆ ನಮಗೆ ಕಷ್ಟ ಆಗಿರೋದು ಹೋಗೋಕ್ಕೆ, ಅದು ಜಂಪ್ ಮಾಡಿ ಹೋಗಬೇಕಾಗಿತ್ತು. ಇಲ್ಲೊಂದು ರೂಟ್ ಇದೆ, ಯು ಕ್ಯಾನ್ ಗೋ ಫ್ರಮ್ ಹಿಯರ್ ಆರ್ ಯು ಕ್ಯಾನ್ ಗೋ ಫ್ರಮ್ ಹಿಯರ್. ಓಕೆ, ನಾವು ಹಿಂಗೆ ಹೋಗುವ. ನೋಡಿ ಇದು ತುಂಬ ಈಸಿ ಉಂಟು ಮಾರಾಯ. ಎಂಥ ಇದೆ, ಇಲ್ಲೇ ಹೋಗೋಣ ಬರ್ರಿ, ನೋಡೋಣ ಎಂತ ಆಗೋಗುತ್ತೆ ಅಂತ. ವೇಳೆಂಗಲ್ ಮಾಡುವ. 3, 2, 1 ಎಸ್. ಓಕೆ ಇಲ್ಗೋ. ಎಲ್ಲತ್ತದ್ದು ಹಿಂಗೆ ಹತ್ತುವ. ಎಸ್ ಚಲೋ ಹಿಂಗೆ ಹತ್ತೋಣ. ಯಾರು ನೋಡಿ ಮಾರಾಯ ಅತ್ತೆ ಆಯಿತು. ಹಿಂಗೆ ಹೋದ್ರೆ ಹಿಂಗೊಂದು ರೂಟ್ ಇದೆ, ಹಿಂಗೊಂದು ರೂಟ್ ಇದೆ. ಇದೆಂಥ ಗೊತ್ತು ಅಂತ ಮಾರಾಯ. ಹಿಂಗೊಂದಿದೆ, ಹಿಂಗೊಂದಿದೆ. ನಾವು ಇಲ್ಲೇ ಹತ್ತುವಲ್ಲ ನೋಡಿ ನೋಡಿ. ಹಿಂಗೆ ಹೆಂಗೆ ಇಕ್ಬಿಟ್ಟು ಹಿಂಗೆ ಹೋಗುವ, ಏನಂತೀರ? ಏನು ಮಾಡಿದಾರೆ ನಮ್ಮ ಭಟ್ರು ನೋಡಬೇಕು. ಆ್ಯಕ್ಚುಲಿ ನೆನ್ನೆ ಭಟ್ರಿಗೆ ಫೋನ್ ಮಾಡಿದ್ವಿ. ಸೊ ಹಿ ವಾಸ್ ನಾಟ್ ಅವೈಲಬಲ್. 2 ನಂಬರ್ ಇತ್ತು, ಎರಡಕ್ಕೂ ಫೋನ್ ಮಾಡಿದ್ವಿ, ವಾಟ್ಸಪ್ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ಬಟ್ ದೇರ್ ವಾಸ್ ನೋ ರಿಪ್ಲೈ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲೇ ಡೈರೆಕ್ಟಾಗಿ ನೋಡುವ ಏನು ನಾಷ್ಟ ಕೊಡ್ತಾರೋ ಏನು ಕರೆ ಅಂತ. ಬೆಳಿಗ್ಗೆ ನಾಷ್ಟ ಮಾಡಿದ್ವಿ, ಆದರೂ ಇವಾಗ ಸ್ವಲ್ಪ ಹೊಟ್ಟೆ ಹಸಿರುತ್ತಲ್ಲ, ಮಾಡುವ ಇನ್ನೊಂದ್ಸಲ. ಆಮೇಲೆ ರಾತ್ರಿ ಊಟಕ್ಕೆ ಹೇಳಬೇಕು ಮೊದಲಿಂದಾನೆ ಎಷ್ಟು ಜನ ಬರ್ತಾರೆ ಎಷ್ಟು ಅಂತ. ಸೊ ಅವರು ಮಾಡಿಕ್ಕಿರ್ತಾರೆ, ಅದು ಉಣ್ಬಿಟ್ಟು ಬರ್ತಾ ಇರೋದು. ಏನು ಮೆನ್ಯೂ ಅನಿಸುತ್ತೆ ಬರೀ ಅನ್ನ ಸಾಂಬಾರು. ದರ್ ಇಸ್ ನೋ ಸ್ಪೆಷಲ್ ಐಟಮ್, ಓನ್ಲಿ ಅನ್ನ ಸಾಂಬಾರು, ರಸಮ್ ಆ್ಯಂಡ್ ಮಜ್ಜಿಗೆ. 150 ರೂಪೀಸ್ ತೊಗೊತಾರೆ. 150 ರೂಪೀಸ್ ತೊಗೊತಾರೆ, ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಓಕೆ ಸಿಯೋ. ಸೊ ಸನ್ರೈಸ್ ಆಗಿದೆ, ಯು ಕ್ಯಾನ್ ಸಿ. ಅಲ್ಲಿ ತನಕ ಹೋಗುವ. ಫಸ್ಟು ವಿಲ್ ಗೋ ಫಾರ್ ಭಟ್ರ ಮನೆ. ಓಕೆ ಚಲೋ. ಯು ಕ್ಯಾನ್ ಸಿ ಹೇರ್ ನಮ್ಮ ಅಭಿರಾಮ್ ಅವರು ಕಾಕರ ತಿನ್ಕೊಂಡಂಗೆ. ಸೊ ಯಾ ಭಟ್ರ ಮನೆ ರೀಚ್ ಆದ್ವಿ. ನೋಡೋಣ ಭಟ್ರು ಏನು ಅಡುಗೆ ಮಾಡಿದಾರ ನಮಗೆ. ಹಾಂ, ಏನು ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಭಿ? ಪುಳಿಯೋಗರೆ ಚಿತ್ರಾನ್ನ. ಪುಳಿಯೋಗರೆ ಚಿತ್ರಾನ್ನ ಅಂತ ಉಪ್ಪಿಟ್ಟು ಮಾಡಿರಬೇಕು, ಅಭಿ ಫೇವ್ರೇಟು. ಸೊ ವಿ ವಿಲ್ ಸಿ ಹಿಯರ್, ವಿ ವಿಲ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್, ಲಂಚು. ನೋಡುವ ಏನಿದೆ ಅಂತ. ಆ್ಯಂಡ್ ಹಿಯರ್, ಸೊ ಹಿಯರ್ ಇಸ್ ಅವರ್ ಗ್ಯಾಂಗ್. ಬಾಯ್ಸ್ ಹಾಯ್. ಖರಾಬ್ ಆಗಿದೆ. ಇದೆಲ್ಲಿಂದ ಬರುತ್ತೆ ಅಂತ ದೇವರನ್ನೇ ಗೊತ್ತಿಲ್ಲ, ಒಟ್ಟು ನೀರು ಬೀಳುತ್ತಿಲ್ಲಿ. ಸೊ ಇದೇ ಭಟ್ರ ಮನೆ ನೋಡಿ. ಯು ಕ್ಯಾನ್ ಹ್ಯಾವ್ ಯುವರ್ ಲಂಚ್, ಡಿನ್ನರ್ ಆರ್ ಲಂಚ್ ಡಿನ್ನರ್. ಮೊದಲು ಡಿನ್ನರ್ ಇತ್ತು. ಸೊ ಇಫ್ ಯು ಕ್ಯಾನ್ ಗೆಟ್ ಯುವರ್ ಡಿನ್ನರ್ ಡನ್ ಬೈ ಹಿಯರ್ ಯು ಕ್ಯಾನ್. ಅದೇ ಬೇಗ ತಿನ್ಬಿಡ್ಬೇಕು. 6 o'clock 7 o'clock ತಿನ್ಬಿಟ್ಟು ಕೆಳಗಡೆ 9 ಗಂಟೆಗೆ ಇಲ್ಲದ್ರೆ ಬಚಾವು, ಇಲ್ಲಾಂದರೆ ಊರು ಬಾಗ್ಲು. ಇವಾಗ ನೋಡ್ಬೋದು ನಾವು ಭಟ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಇಲ್ಲೇ ಬರ್ಸಿದ್ವಿ. 300 ರೂಪೀಸ್ ಆಯಿತು ಪರ್ ಪರ್ಸನ್. 150 ರೂಪೀಸು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ. ಅನ್ಲಿಮಿಟೆಡ್ ಆಗಿರುತ್ತೆ, ಎಷ್ಟು ಬೇಕೋ ಹಾಕ್ಕೊಂಡು ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮಗೆ ಚಿತ್ರಾನ್ನ ಕೊಟ್ಟಿದ್ರು. ಈಗ ನೀವು ನೋಡ್ಬೋದು, ಇದೇ ಭಟ್ರ ಫೋಟೋ. ಮುಂಚೆ ಇವರೇ ಇದ್ದಿದ್ದು. ನಾವು ಹೋಗಿದ್ದ ದಿವಸ ಅವ್ರ ಪುಣ್ಯ ಸ್ಮರಣೆ ಆಗಿತ್ತು. ಇಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅನ್ಲಿಮಿಟೆಡ್ಡು. ನೆಕ್ಸ್ಟು ಇಲ್ಲಿ ನೋಡ್ಬೋದು ಚಿತ್ರಾನ್ನ ಸಿನಿಮ್ಯಾಟಿಕ್ ಶಾರ್ಟಲ್ಲಿ ಸುದೀಪ್ ತೆಗೆದಿದ್ದಾನೆ. ಆ ವಾತಾವರಣದಲ್ಲಿ ಚಿತ್ರಾನ್ನ ತಿನ್ನೋದು ಅಂತೂ ಫುಲ್ಲು ಚೆನ್ನಾಗಿತ್ತು. ಯಾಕೆಂದರೆ ನಾವು ಬೆಳಗಿಂದ ನೆಟ್ಟಿಗೇನು ತಿಂದಿಲ್ಲ, ಅದಕ್ಕೆ ಅಲ್ಲಿಂದ ನೆಕ್ಸ್ಟು ಹಂಗೆ ನಮ್ಮ ಫ್ರೆಂಡು ಒಬ್ಬರು ಬಂದಿರಲಿಲ್ಲ, ನಮಗೆ ಬೆಳಗ್ಗೆ ಮಿಸ್ ಆಗಿದ್ರು.
ನೋಡಿ ನಮ್ಮ ಅಬ್ಬಿ ಅವ್ರು ಹೇಳ್ತವ್ರೆ ನೆಕ್ಸ್ಟ್ ಬ್ರೇಕ್ ಕಲ್ಲು ಮಂಟಪ ಅಂತೆ. ನೋಡ್ತೀನಿ ಅವ್ನು ಒಂದು ಬ್ರೇಕ್ ತೊಗೊತಾನ ಇಲ್ವ ಅಂತ. ಅಲ್ಲಿ ಜಸ್ಟ್ ಶೋ ದ ವಿಡಿಯೋ ವೆನ್ ಹಿ ಟೇಕ್ಸ್ ಬ್ರೇಕ್. ಓಕೆ, ನಮ್ಮ ಜರ್ನಿನ ನಾವು ಹಾಗೆ ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ. ಸೊ ಈಗ ನೀವು ನೋಡ್ಬೋದು ಇದೇ ಭಟ್ರ ಮನೆ ಮತ್ತು ಅವ್ರ ಮುಂದೆ ತೋಟ ಮಾಡ್ಕೊಂಡಿದ್ದಾರೆ, ಬಾಳೆಕಾಯಿ ತೋಟ. ಸೊ ನಾವು ಹಂಗೆ ಜರ್ನಿ ಕಂಟಿನ್ಯೂ ಮಾಡುವಾಗ ಅಲ್ಲೇ ನಮ್ಗೆ ಕಾಣಿಸೋದೆ ಶೇಷ ಪರ್ವತದ ಪೀಕ್. ಇಲ್ಲಿಂದ ನೀವು ಶೇಷ ಪರ್ವತದ ಪೀಕ್ ನೋಡ್ಬೋದು, ಫಸ್ಟ್ನೇದಲ್ಲ ಸೆಕೆಂಡ್ನೇದು. ಹಾಗೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಚೆಕ್ ಪೋಸ್ಟು. ಸೊ ನಾವೀಗ ಚೆಕ್ ಪೋಸ್ಟ್ಗೆ ಹೋಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ಗೆ ಹೋದ್ಮೇಲೆ ಅಲ್ಲಿ ನಮ್ಗೆ ಒಂದೊಂದು ಸತಿ ವೆರಿಫೈ ಮಾಡ್ತಾರೆ ಎಷ್ಟು ಟೈಮ್ ಆಗಿದೆ ಅಂತ. ನೀವೇನಾದರೂ ಲೇಟಾಗಲ್ಲಿ ಚೆಕ್ ಪೋಸ್ಟ್ಗೆ ಹೋದರೆ ನಮ್ಮ ಮುಂದೆ ಹತ್ತಕ್ಕೆ ಬಿಡೋದಿಲ್ಲ. ಸೊ ನಮಗೆಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗ್ಬೋದಾ ಏನು ಅಂತ ಹೇಳಿ. ಇದು ನೋಡ್ಬೋದು, ಇದೆ ಕುಮಾರ ಪರ್ವತದ ಟೋಟಲ್ ಟ್ರೆಕ್ಕಿಂಗ್ ರೂಟು. ಸ್ವಲ್ಪ ನಿಮಗೆ ಮುಂದೆ ಬಂದರೆ ಇಲ್ಲಿ ವಾಶ್ರೂಮ್ದು ಬೋರ್ಡ್ ಕಾಣಿಸುತ್ತೆ. ನಿಮ್ಗೇನಾದರೂ ಇದ್ದರೆ ವಾಶ್ರೂಮ್ ಇಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾವೇನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ನಾವು ಹಂಗೆ ಮುಂದೆ ಹೊರಟ್ವಿ. ಇಲ್ಲಿಂದ ಕರೆಕ್ಟಾಗಿ 7 ಕಿಲೋಮೀಟರ್ಸ್ ಕುಮಾರ ಪರ್ವತದ ಪೀಕ್ ಆಗಿತ್ತು. ಸೊ ಇದು ನೋಡ್ಬೋದು, ನಾವು ಸ್ವಲ್ಪ ಚೆಕ್ ಪೋಸ್ಟ್ಗಿನ್ನ ಒಂದು 1 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಹೀಗೆ ಕಾಣಿಸುತ್ತೆ ವ್ಯೂ. ಇಲ್ಲಿ ನೋಡ್ಬೋದು ನಮ್ಮ ಬಾಯ್ಸ್ ಎಲ್ಲ ಹಂಗೆ ನಿಂತಿದ್ದಾರೆ. ಹಾಯ್ ಬಾಯ್ಸ್. ನೋಡಿ ಈಗ ನಮ್ಮ ಶ್ರೇಯಸ್ ಬ್ರೋನು ಬರ್ತಾ ಇದ್ದಾರೆ. ಈಗ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೊಂಡು ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಜಿಗ್ಸಾಗ್ ಆಗಿದೆ ರೂಟು, ಸ್ವಲ್ಪ ಟಫ್ ಇದೆ. ಸೊ ಎಲ್ಲರೂ ಟ್ರೆಕ್ಕಿಂಗ್ ಶೂಸು ಎಲ್ಲ ಹಾಕೊಂಬನ್ನಿ. ಕೆಲವು ಜನ ಇಲ್ಲಿ ಸ್ಯಾಂಡಲ್ಸು ಮತ್ತು ಕ್ರಾಕ್ಸಲ್ಲಿ ಬಂದಿದ್ದರು. ಇಲ್ಲಿ ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಹತ್ತುವಾಗ ಕಲ್ಲೆಲ್ಲ ಕಾಲಿಗೆ ತಾಕತ್ತೆ. ಸೊ ಬೆಸ್ಟ್ ನೀವು ಒಂದು ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ತುಂಬ. ಹತ್ತುವಾಗಲಿ ಇಳಿಯುವಾಗಲಿ ತುಂಬ ಜಾರತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವಾಟರ್ ಪಾಯಿಂಟ್ ಇದೆ ಒಂದು. ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರು ಸಿಗುತ್ತೆ, ತುಂಬ ತಣ್ಣಗಿರುತ್ತೆ. ಸೊ ನೀವು ಇಲ್ಲಿ ಕುಡಿಬೋದು ನೀರು. ಕಲ್ಲು ಮಂಟಪ ಇದಿರೋದು. ಸೊ ನೀವು ಇಲ್ಲೇನಾದರೂ ಬಾಟಲ್ಸ್ ಏನಾದರೂ ಇದ್ದರೆ ಫಿಲ್ ಮಾಡ್ಕೋಬೋದು. ನೀರು ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಫಿಲ್ ಮಾಡ್ಕೊಂಡು ನಾವು ನಮ್ಮ ಜರ್ನಿನ ಇಲ್ಲಿಂದ ಮುಂದುವರಿಸ್ತೀವಿ. ಇದೇ ನೋಡ್ಬೋದು, ಇದೆ ಫಾಲ್ಸ್ ಅದು. ಆ್ಯಕ್ಚುಲಿ ನಡೆಯುವಾಗ ನಮಗೆ ಮೇಲೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಎಲ್ಲ ಕುಡಿತಾ ಇರೋ ನೀರು ಅಂತ. ನೋಡಿ ಹೋಗ್ತಾ ರೂಟಲ್ಲೂ ನೀರಿದೆ. ಸೊ ಮಳೆಗಾಲದಲ್ಲಿ ನೀವು ಯೋಚನೆ ಮಾಡ್ಬೋದು ಎಷ್ಟು ನೀರು ಹರಿಯುತ್ತೆ ಅಂತ. ಸೊ ಇವಾಗಲೇ ಡಿಸೆಂಬರ್ ಮಂತಲ್ಲಿ. ಸೊ ಇನ್ ಮಿಡಲ್ ಹಿಂಗಿದೆ ಇಲ್ಲಿ. ಸೊ ಅಯ್ಯೋ ಶಿವ, ಇಲ್ಲಿರೋ ನೀರು ಬರ್ತೈತಲ್ಲ ಅವರು. ಗೈಸ್, ವಿ ಫೈನಲಿ ರೀಚ್ಡ್ ಕಲ್ಲು ಮಂಟಪ. ಸೊ ಗೈಸ್, ಎಸ್, ಜಸ್ಟ್ ಲೆಫ್ಟ್ ಕಲ್ಲು ಮಂಟಪ ರೈಟ್. ಇವಾಗ ಟುವರ್ಡ್ಸ್ ದ ಶೇಷ ಪರ್ವತ. ಸೊ ಯು ಕ್ಯಾನ್ ಸಿ ದೇ ಪೀಪಲ್, ಗೊರೆಲ್ಲ ಫೇಸ್ ಇದೆ ಇಲ್ಲಿ. ಸೊ ದಟ್ ಈಸ್ ವೈ ದಿಸ್ ಈಸ್ ಕಾಲ್ಡ್ ಶೇಷ ಪರ್ವತ ಹಿಯರ್. ಆ್ಯಂಡ್ ಯು ಕ್ಯಾನ್ ಸಿ ದ ವ್ಯೂ ಫ್ರಮ್ ಹಿಯರ್. ಬ್ರೋ, ಯಾವ ಬೆಟ್ಟ ಬ್ರೋ ಅದು? ಇಲ್ಲಿ ಯಾವುದೋ ಬೆಟ್ಟ ಐತೆ, ಗೊತ್ತಿಲ್ಲ ಯಾವ ಬೆಟ್ಟ ಅಂತ. Spice. Hey. ಸೊ ಯು ಗೈಸ್ ಕ್ಯಾನ್ ಸಿ ದಿಸ್ ಇಸ್ ದ ಶೇಷ ಪರ್ವತ ಪೀಕ್. ಇಲ್ಲಿ ಏನಾಯಿತು ಪ್ರಾಬ್ಲಮ್ ಅಂದರೆ, ದ ಟೈಮ್ ವಿ ರೀಚ್ ಶೇಷ ಪರ್ವತ ಪೀಕ್ ವಾಸ್ ಅರೌಂಡ್ 12:25 ಹಂಗೆ ರೀಚ್ ಆಗಿದ್ವಿ. ಬಟ್ 11 ಗಂಟೆ ಮುಂಚೆ ರೀಚ್ ಆದರೆ ಮಾತ್ರ ಕುಮಾರ ಪರ್ವತಕ್ಕೆ ಬಿಡ್ತಾರೆ. ಇಲ್ದಿದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್, ಬಿಕಾಸ್ ಅಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಇದ್ದರು. ನಾವು ಯಾರು ಇರಲ್ಲ ಮೇಲ್ಗಡೆ, ನಾವು ಆರಾಮಾಗಿ ಹೋಗೋಣ, ಯಾರು ನಮ್ಮನ್ನು ತಡೀತಾರೆ ಅಂದ್ಕೊಂಡು ಆರಾಮಾಗೆ ಹತ್ತಿದ್ವಿ. ಬಟ್ ಅಲ್ಲಿ ಆ್ಯಕ್ಚುಲಿ ಫಾರೆಸ್ಟ್ ಗಾರ್ಡ್ಸ್ ಇದ್ದರು. ಅದ್ರಿಂದ ನಾವು ಈ ಸತಿ ಕೂಡ ಕುಮಾರ ಪರ್ವತ ಹತ್ತಕ್ಕಾಗಿಲ್ಲ. ನೀವು ಇಲ್ಲಿ ನೋಡ್ಬೋದು. ಬಟ್ ದ ಸೀನಿಕ್ ವ್ಯೂ, ನಮಗೆ ಅಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಕೂಡ ಏನಂದ್ರೆ, ಅಲ್ಲೋಗಿ ಏನು ಮಾಡ್ತೀರಾ ಸರ್, ಅಲ್ಲಿ ಅಷ್ಟೊಂದು ವ್ಯೂಸ್ ಇಲ್ಲ, ಎಲ್ಲ ವ್ಯೂಸ್ ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಲಿಟ್ರಲಿ ಇವಾಗ ಸುದೀಪ್ ಪಾಯಿಂಟ್ ಮಾಡೋದಲ್ಲ, ಆ ಫಿಂಗರಿಂದ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಅಲ್ಲೂ ಇಲ್ಲ, ದಟ್ ಈಸ್ ಒನ್ ಆಫ್ ದ ಪೀಕ್. ಕೆಳಗಡೆ ಇನ್ನೂ ಫಾರೆಸ್ಟ್ ಟ್ರೈಲ್ಸ್ ಹೋಗುತ್ತೆ. ಸೊ ವಿ ವರ್ ಬ್ಯಾಕ್ ಟು ಕಲ್ಲು ಮಂಟಪ.
ಅಭಿ ಕಾಣಿಸ್ತಿಲ್ಲ ಅಲ್ಲೋ ಎಲ್ಲೊಂದು ಅಭಿ ಕಾಣಿಸ್ತಾ ಸಾರಿ ನಮಗೆ ಅಭಿ ಅಲ್ಲಿ ಮೇಲೆ ಸ್ವಲ್ಪ ಕಳೆದೋಗಿದ್ದ, ಅವನು ಬೇರೆ ಗ್ರೂಪ್ ಜೊತೆ ಫೋಟೋ ತಗೋಬೇಕಂತ ಹೋಗ್ಬಿಟ್ಟ, ಸೊ ಅಭಿ ಸಿಕ್ಕಿಲ್ಲ. ಆ್ಯಂಡ್ ದಿಸ್ ವಾಸ್ ಅ ಹಿಡನ್ ಡಿಸ್ಕವರಿ ಲೇಕ್. ಸೊ ಇದು ಆ್ಯಕ್ಚುಲಿ ಫಾರೆಸ್ಟ್ ಪಾಯಿಂಟ್ ಹತ್ರನೇ ಸಿಗುತ್ತೆ ನಿಮಗೆ, ಫಾರೆಸ್ಟ್ ಚೆಕ್ ಪಾಯಿಂಟ್ ಹತ್ರನೇ. ನಾವು ಸುಮ್ಮನೆ ನೀರು ನಮಗೆ ತುಂಬ ಬೇಕಾಗಿತ್ತು, ತುಂಬ ದಾಹ ಆಗ್ತಿತ್ತು, ಎಲ್ಲಿ ಅಂತ ಹುಡುಕಿದಾಗ ಇಲ್ಲಿ ಸಿಕ್ತು. ಆದರೆ ಇಲ್ಲಿ ನೀರು ಮುಟ್ಟಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಇಂಪ್ಯೂರ್ ಇದೆ. ಆ್ಯಂಡ್ ಇದು ಹರಿಯೋ ನೀರು ಅಲ್ಲ, ಹರಿಯೋ ನದಿ ಅಂದರೆ ಫಿಲ್ಟ್ರೇಷನ್ ಆಗಿರುತ್ತೆ. ಸೊ ವಿ ರೀಚ್ ದ ಚೆಕ್ ಪಾಯಿಂಟ್ ಅಗೇನ್. ಸೊ ಚೆಕ್ ಪಾಯಿಂಟ್ ನಾವು ರೀಚ್ ಆದಾಗ ಇಟ್ ವಾಸ್ ಆಲ್ರೆಡಿ ಅರೌಂಡ್ 2:45. ನಾವು ತುಂಬ ಬೇಗನೆ ಕೆಳಗಿಳಿದ್ವಿ. ನಾವು ಭಟ್ರ ಮನೆಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ ಹಾಗೆ ನಾವು 9 ಜನಕ್ಕೆ ಊಟ ಬೇಕಂತ ಇನ್ಫಾರ್ಮ್ ಮಾಡಿದ್ವಿ. ಮೃಷ್ಟಾನ್ನ ಭೋಜನ ಇತ್ತು. ಒಂದು ಹುಳಿ, ಸೌತೆಕಾಯಿ ಹುಳಿ, ಅನ್ನ, ಮಜ್ಜಿಗೆ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅದು ಹೇಳ್ತಾರಲ್ಲ, ತುಂಬ ಸುಸ್ತಾದಾಗ ಏನೇ ಸಿಕ್ಕಿದ್ರು ಅಮ್ಮ ಅಂತ ತಿಂದ್ಬಿಡ್ತೀವಿ, ಆ ಥರ ಇತ್ತು ಊಟ ಟೈಮು. ನಾವಿಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾವೆಲ್ಲರೂ ತುಂಬ ಸುಸ್ತಾಗಿದ್ವಿ. ಸುದಿ ಕೂಡ ಪಾಪ ಅವನಿಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಇದು ಭಟ್ರ ಮನೆ ಅವ್ರದ್ದು ಒಂದು ಇನ್ಲೈನ್, ಅವ್ರ ಒಳಗಡೆ ಹೇಗಿರ್ತಾರೆ. ಆ ಮನುಷ್ಯ ನಿಜವಾಗ್ಲೂ ಗ್ರೇಟ್, ನಮ್ಮೆಲ್ಲರಿಗೋಸ್ಕರ ಅಲ್ಲಿ ಇದ್ದಾನೆ ಅಂತಲೇ ಹೇಳ್ಬೋದು ಅವರು. ಯಾಕಂದರೆ ಅವ್ರು ಬೇಕಾದರೆ ಅವ್ರು ಆರಾಮಾಗಿ ಎಲ್ಲೋ ದೂರ ಹೋಗಿರ್ಬೋದು, ಬಟ್ ಅವರೊಬ್ಬರೇ ಅಲ್ಲಿದ್ದಾರೆ ನಮ್ಮೆಲ್ಲರಿಗೂ ಊಟ ಕೊಡ್ತಾ. ಸೊ ಹೀ ಈಸ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಸೊ ಎಲ್ಲ ಮುಗಿಸ್ಕೊಂಡು ವಿ ಆರ್ ಅಗೇನ್ ಬ್ಯಾಕ್, ಯಾಕಂದರೆ ನಾವು ಆಲ್ರೆಡಿ ಬೇಗ ಇಳಿಬೇಕಾಗಿತ್ತು. ಸೊ ನೀವು ನೋಡ್ಬೋದು ಈ ಭಟ್ರ ಮನೆ ಟ್ರೇಲ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಹತ್ತಕ್ಕೆ ಹೋಗೋಕ್ಕೆ, ಬಿಕಾಸ್ ಅವರಿಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಹೇಗೋ ಒಂದು ದಾರಿ ಮಾಡ್ಕೊಂಡಿದ್ದಾರೆ. ಸೊ ಹಿಂಗೆ ಹತ್ತುತ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಕುಮಾರ ಪರ್ವತದ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನಂದರೆ, ಶೇಷಪರ್ವತ ಬಗ್ಗೆ ನಾನು ಹೇಳೋದು ಮರ್ತೋದೆ. ಶೇಷಪರ್ವತದ ಒಂದು ಸ್ಕಂದ ಪುರಾಣದಲ್ಲೂ ಇದು ಉಲ್ಲೇಖ ಆಗಿದೆ. ವಾಸುಕಿನ ಯಾವಾಗ ಗರುಡ ಅಟ್ಟಿಸ್ಕೊಂಡು ಬಂದರೋ ಅವ್ರನ್ನ ಸಾಯಿಸ್ಬೇಕು ಅಂತ, ಆವಾಗ ಅವರು ಸುಬ್ರಹ್ಮಣ್ಯ ಕುರಿತು ತಪಸ್ಸು ಮಾಡ್ತಾರೆ ಅದೇ ಶೇಷಪರ್ವತದಲ್ಲಿ. ಆವಾಗ ಸುಬ್ರಹ್ಮಣ್ಯ ದೇವರು ಬಂದು ಹೇಳ್ತಾರೆ, ನೀನು ಇದೇ ಶೇಷಪರ್ವತದಲ್ಲಿ ನೆಲೆಸಿರೋ ಅಂತ. ಸೊ ಇವಾಗಲೂ ಅದೊಂದು ವದಂತಿ ಇದೆ, ವಾಸುಕಿಯವರು ಅದೇ ಶೇಷಪರ್ವತದಲ್ಲಿ ನೆಲೆಸಿದ್ದಾರೆ. ಅದರಿಂದ ಸುಬ್ರಹ್ಮಣ್ಯ ಇರೋವರೆಗೂ ಗರುಡ ಬಂದು ಅಲ್ಲಿ ವಾಸುಕಿಯವ್ರನ್ನ ಹಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನೀವು ಇನ್ನೊಂದು ಬೇಕಾದ್ರೆ ನೋಡ್ಬೋದು, ಎಷ್ಟೋ ಜನ ಹೇಳ್ತಾರೆ ಕುಕ್ಕೆ ಸುತ್ತಮುತ್ತ ಎಲ್ಲೂ ನಿಮಗೆ ಗರುಡ ಕಾಣಸಿಗೋದಿಲ್ಲ. ನಾರ್ಮಲಿ ದ ಈಗಲ್ ಬರ್ಡ್ ಆಲ್ಸೋ ಎಲ್ಲೂ ಸುತ್ತಮುತ್ತದಲ್ಲಿ ಕಾಣಸಿಗೋದಿಲ್ಲ. ಸೊ ವಿ ಆರ್ ಕಮಿಂಗ್ ಬ್ಯಾಕ್ ಅಗೇನ್. ಸೊ ಆ್ಯಕ್ಚುಲಿ ಇಳಿಬೇಕಾದ್ರೆ ಇನ್ನೊಂದೇನು ಟಫ್ ಆಗಿತ್ತಂದರೆ, ಹತ್ತಬೇಕಾದ್ರೆ ನಮ್ಗೆ ಅಷ್ಟೊಂದು ಅನಿಸಲ್ಲ, ಆರಾಮಾಗಿ 5 ಸ್ಟೆಪ್ಪು 10 ಸ್ಟೆಪ್ಪು ಕ್ಲೈಮ್ ಮಾಡ್ಕೊಂಡಿರ್ತೀವಿ. ಬಟ್ ಇಳಿಬೇಕಾದ್ರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಫ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಅನಾಟಮಿಕಲಿ, ಹತ್ತಬೇಕಾದ್ರೆ ನಿಮ್ಮದು ನೀಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬಟ್ ಇಳಿಬೇಕಾದ್ರೆ ನಿಮ್ಮ ಥೈಸ್ಗೆ ಮತ್ತು ಆ್ಯಂಕಲ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇಫ್ ಯು ಡು ನಾಟ್ ಹ್ಯಾವ್ ಎ ಪ್ರಾಪರ್ ಶೂಸ್, ಆ್ಯಂಕಲ್ ಸ್ಪ್ರೈನ್ ಆಗೋದಂತೂ ಖಂಡಿತ ಅಂದರೆ ಖಂಡಿತ. ಸೊ ನೀವು ನೋಡ್ಬೋದು, ಇದು ಕುಮಾರ ಪರ್ವತ ಒಳಗಡೆ ಇರೋ ಒಂದು ವಾಟರ್ಫಾಲ್. ಸೊ ನಿಮಗೆ ಸುಬ್ರಹ್ಮಣ್ಯ ಚೆಕ್ ಪೋಸ್ಟ್ 2.5 ಕಿಲೋಮೀಟರ್ ಅಂತ ಬರುತ್ತೆ, ಕೆಳಗೆ ಬರ್ತಾ ಇಲ್ದಿರ ಮೇಲೆ ಹತ್ತುತ್ತಾ. ಆ ಚೆಕ್ ಪೋಸ್ಟಲ್ಲೇ ನೀವು ರೈಟ್ ಸೈಡ್ಗೆ ಹೋದರೆ ಒಂದು ರೂಟ್ ಇದೆ, ಆ ರೂಟ್ ಒಳಗೆ ಒಂದು ಸ್ವಲ್ಪ ನಡಿಬೇಕು, ಒಂದು ಹತ್ರ 1 ಕಿಲೋಮೀಟರ್ ನಡೆದ್ರೆ ನಿಮಗೆ 1 ಕಿಲೋಮೀಟರ್ ಅಲ್ಲ ಹೇಳೋಕ್ಕೊಂದೊಂದು 500 ಮೀಟರ್ಸ್ ನಡೆದ್ರೆ ಸಾಕು, ನಿಮಗೆ ಒಂದು ಚಿಕ್ಕ ವಾಟರ್ಫಾಲ್ ಸಿಗುತ್ತೆ. ಇದನ್ನು ವಾಟರ್ಫಾಲ್ ಅಂತಲೇ ಹೇಳೋಕ್ಕಾಗಲ್ಲ, ದಿಸ್ ಜಸ್ಟ್ ಎ ಬೇಸಿಕ್ ವಾಟರ್ ಸ್ಟ್ರೀಮ್. ಇದ್ರ ಬಗ್ಗೆ ಒಂದು ಸೂಪರ್ ಸ್ಟೋರಿ ಇದೆ. ನಾವೆಲ್ಲ ಕೆಳಗಡೆ ಹೋಗ್ತಿದ್ವಿ. ಆ್ಯಕ್ಚುಲಿ ಈ ವಾಟರ್ ಸ್ಟ್ರೀಮ್ನ ನಮ್ಮ ಅರ್ಧಕ್ಕರ್ಧ ಗ್ರೂಪ್ ನೋಡೇ ಇಲ್ಲ. ಸುದಿ ಅಲ್ಲೇ ಕೂತ್ಕೊಂಡ 2.5 ಕಿಲೋಮೀಟರ್ ಹತ್ರ, ಬ್ರೋ ನಾನು 5 ನಿಮಿಷ ಬರ್ತೀನಿ ಅಂದ. ಈ ಅರುಣ್ ಮತ್ತು ಮನೋಜ್ ಮಾಲಿ ಅವರೆಲ್ಲ ಆಲ್ರೆಡಿ ಆ ವಾಟರ್ಫಾಲ್ಗೆ ಹೋಗಿದ್ರು. ಸುದಿ ನನಗೆ ಗೊತ್ತಿತ್ತು ಇವನು ಆ ವಾಟರ್ಫಾಲ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡೇ ಬರೋದು ಅಂತ, ನಾನು ಬರ್ತೀನಿ ಕೆಳಗಡೆ ಅಂದ. ನಾವೆಲ್ಲ ಕೆಳಗಡೆ ಹೋಗಿದ್ವಿ, ಬಟ್ ಇವನು ಮನೋಜ್ ಮಾಲಿ ಅವರಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ವಾಟರ್ಫಾಲ್ಗೆ ಹೋಗ್ಬಿಟ್ಟು ಈ ವಿಡಿಯೋನ ಸ್ಪೆಷಲಿ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಈ ವಿಡಿಯೋ ಇರಬೇಕು ಅಂತ ಹೋಗ್ಬಿಟ್ಟು ಮಾಡ್ಕೊಂಡ್ಬಂದಿದ್ದಾನೆ. ಸೊ ಆ್ಯಕ್ಚುಲಿ ನಾವೆಲ್ಲ ಮೋಸ್ಟ್ ಆಫ್ ಅಸ್ ವಿ ರೀಚ್ ಬ್ಯಾಕ್ ಬೈ 6:30. ಬಟ್ ಪ್ರವೀಣ್ ಅಣ್ಣಂಗೆ ಅವ್ರದ್ದು ಇದೊಂದು ಸ್ಪೆಷಲ್ ಟಾರ್ಚ್ ಇತ್ತು, ಈ ಟಾರ್ಚ್ನ ಶೋ ಆಫ್ ಮಾಡಬೇಕಂತ ಇತ್ತು. ಅದಕ್ಕೋಸ್ಕರ ಅವ್ರು ಅಲ್ಲೇ ಕೂತಿದ್ರು, ಸ್ವಲ್ಪ ಕತ್ಲೆ ಆಗಲಿ, ನಾನು ಟಾರ್ಚ್ ಆನ್ ಮಾಡ್ಕೊಂಡು ಕೆಳಗಿಳಿಯೋದನ್ನ ಸುದಿ ಒಂದು ವೀಡಿಯೋ ಮಾಡಲಿ ಅಂತ. ಅದಕ್ಕೋಸ್ಕರ ಸ್ಪೆಷಲಿ ಇವ್ರು ಸ್ವಲ್ಪ ಲೇಟಾಗಿ ಬಂದರು. ಆ್ಯಕ್ಚುಲಿ ಇಷ್ಟು ಕತ್ಲೆ ಆಗಿರಲಿಲ್ಲ. ನಾನು, ಭಾಸ್ಕರ್, ಹರೀಶಣ್ಣ ಎಲ್ಲ ನಾವೆಲ್ಲ ರೀಚ್ ಆದಾಗ ಇಟ್ ವಾಸ್ ಆಲ್ರೆಡಿ 6:15 6:20. ನಮಗೇನು ಟಾರ್ಚ್ ಬೇಕಾಗಿರಲಿಲ್ಲ. ಸೊ ದಿಸ್ ವಾಸ್ ಒನ್ ಆಫ್ ದ ನೇಚರ್ಸ್ ಕ್ರಿಯೇಷನ್ ಅಗೇನ್. ಸೊ ಯು ಕ್ಯಾನ್ ಸಿ ದ ಕೆಮಿಲಿಯನ್ ಫ್ರಾಗ್. ಸೊ ಎಸ್, ವಿ ಆರ್ ಬ್ಯಾಕ್. ಸೊ ಅರೌಂಡ್ 6:35 6:40 ಹಂಗಂಗೆ ನಾವು ಆಲ್ರೆಡಿ ಕೆಳಗಡೆ ಇದ್ವಿ. 6:40 ಆ್ಯಕ್ಚುಲಿ ಸುದಿ ಕೆಳಗಡೆ ಇದ್ದಿದ್ದು, ನಾವೆಲ್ಲ 6:35 6:20 ಹಂಗೆ ಕೆಳಗಡೆ ಇದ್ವಿ. ಅಲ್ಲೇ ಹಂಗೆ ಸ್ಮಾಲ್ ಆಗಿ ಸ್ನ್ಯಾಕ್ಸ್ ಮಾಡಿಕೊಂಡು, ಆ್ಯಸ್ ವಿ ಆಲ್ರೆಡಿ ಹ್ಯಾವ್ 10 o'clock ಟ್ರೈನ್ ಇರೋದ್ರಿಂದ ಸ್ಮಾಲ್ ಆಗಿ ಸ್ನ್ಯಾಕ್ಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು, ಅಲ್ಲೇ ಒಂದು ಹತ್ತಿರದಲ್ಲಿ ಇನ್ನೊಂದು ಹೋಟ್ಲಿತ್ತು. ಆ್ಯಕ್ಚುಲಿ ತಿನ್ನೋದು ಬೇಕಾಗಿತ್ತಲ್ಲ, ಆ ಹೋಟೆಲಲ್ಲೇ ನಾವೊಂದು ಲೈಟಾಗಿ ಲಘು ಉಪಹಾರ ಟೈಪೇ ಡಿನ್ನರ್ ಮಾಡಿಬಿಟ್ಟು we all headed back to Bangalore, and this is our final celebration selfie.